ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಕೊಡಗಿನಲ್ಲಿ ಪಕ್ಕದ ಕೇರಳದಲ್ಲಿ ಏನೋ ಭೀಕರ ಮಳೆ ಪ್ರವಾಹದಿಂದ ಎಲ್ಲ ತತ್ತರಿಸಿ ಹೋಗ್ಬಿಟ್ಟಿದೆ. ತುಂಬ ಜನ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ, ರಸ್ತೆಯಲ್ಲಿ ನಿಂತಿದ್ದಾರೆ. ತಾವು ಕರ್ನಾಟಕದ ಎಲ್ಲ ಏನೋ ಜನ ಅಸಾಮಾನ್ಯರಂತಲೇ ಹೇಳಬೇಕು ನಿಮಗೆ. ತಾವು ಅವರೆಲ್ಲರಿಗೂ ಇಲ್ಲಿಂದ ವಾಲಂಟ್ರಿಯಾಗಿ ಅವ್ರಿಗೆ ಬೇಕಾಗಿರೋ ಬಟ್ಟೆಗಳು, ಆಹಾರ, ಮೆಡಿಸನ್ನು ಪ್ರತಿಯೊಂದನ್ನು ಕೂಡ ಟಿ ವಿ ಮಾಧ್ಯಮಗಳ ಮೂಲಕ ತಾವೇ ಹೋಗಿ ಅಲ್ಲಿ ಆ ಒಂದು ಮಳೆ ಸುರಿತಾ ಇದ್ದರೂ ಕೂಡ ಲೆಕ್ಕಿಸದೆ ಎಲ್ರಿಗೂ ಹೆಲ್ಪ್ ಮಾಡ್ತಿದ್ದೀರಾ. ನಿಮ್ಮ ಮಾನವೀಯತೆಗೆ, ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ನಾನು ತುಂಬ ತುಂಬ ಕೃತಜ್ಞನಾಗಿದ್ದೀನಿ. ಹಾಗೆ ಮಾಧ್ಯಮದವರೆಗೂ ನಾನು ಈ ಮೂಲಕ ಕೃತಜ್ಞತೆ ಅರ್ಪಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂದರೆ ಈಗ ಅಲ್ಲಿ ಜನಗಳಿಗೆ ಏನಂದರೆ ಈಗ ಒಂದು ವಾರ ಅವ್ರಿಗೆಲ್ಲ ಈಗ ಆಲ್ರೆಡಿ ನೀವು ಕೇಳಿದ್ದೀರಾ, ಅವ್ರಿಗೆ ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲೇ ಎಲ್ಲ ಬಟ್ಟೆಗಳು, ಆಹಾರ ಎಲ್ಲವೂ ಅಲ್ಲಿ ಸೇರಿದೆ. ಅವರಿಗೆ ತುಂಬ ದೊಡ್ಡ ಆತಂಕ ಇರೋದೇನೆಂದರೆ ಈಗ ಒಂದು ವಾರ ಅಥವಾ 10 ದಿನ ಓಕೆ, ಆಮೇಲೆ ನಮ್ಮ ಕತೆ ಹೇಗೆ, ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಸರ್ಕಾರ ಹೇಳ್ತಾ ಇದೆ ಮನೆ ಕಟ್ಕೊಡ್ತೀವಿ ಅಂತ, ಬಟ್ ಅದು ಯಾವಾಗ ಆಗುತ್ತೋ ಏನು ಕತೆನೋ ಅನ್ನೋ ತುಂಬ ಆತಂಕದಲ್ಲಿದ್ದಾರೆ. ಇದಕ್ಕೋಸ್ಕರ ನನಗನ್ಸಿದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ. ಈಗ ಬಹಳ ಮುಖ್ಯವಾದ ವಿಚಾರ ಏನಂದರೆ, ಸಮಾಜದ ಮುಂಚೂಣಿಲಿರುವಂಥವರು ತುಂಬ ದೊಡ್ಡ ದೊಡ್ಡ ಕಲಾವಿದರುಗಳು, ವಿಚಾರವಾದಿಗಳೆಲ್ಲರೂ ಬಹಳ ಯೋಚನೆ ಮಾಡಬೇಕಾಗಿದೆ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ, ಅಲ್ಲಿ ಎಷ್ಟು ಜನಗಳು ಮನೆ ಕಳ್ಕೊಂಡಿದ್ದಾರೆ, ಅವರು ಯಾರ್ಯಾರು ಎಷ್ಟು ಕಳ್ಕೊಂಡಿದ್ದಾರೆ, ಅದನ್ನು ಮತ್ತೆ ರಿಹ್ಯಾಬಿಲಿಟೇಟ್ ಅಥವಾ ಪುನರ್ವಸತಿ ಮಾಡೋದಕ್ಕೋಸ್ಕರ, ಪುನರ್ಜೀವನ ಅವ್ರಿಗೊಂದು ಕಟ್ಕೊಡೋಕ್ಕೋಸ್ಕರ ಎಷ್ಟು ದುಡ್ಡು ಬೇಕಾಗತ್ತೆ ಅನ್ನೋ ವರದಿ ಬಹಳ ಮುಖ್ಯ. ಆ ವರದಿನ ಈಗಾಗಲೇ ಸರ್ಕಾರ ತಯಾರಿಸ್ತಿದೆ. ಆ ವರದಿ ಮುಖ್ಯವಾಗಿ ಬರಬೇಕು. ನಮಗೆ ಅಲ್ಲಿರೋ ಜನಗಳ ಹೆಸರಿಂದ ಅದು ನಮಗೆ ಗೊತ್ತಾಗಬೇಕು, ಆ ವರದಿ ಬರಬೇಕು. ಅದಕ್ಕಿವಾಗ ಸರ್ಕಾರದ ಬೊಕ್ಕಸದಲ್ಲಿ ಎಷ್ಟು ಹಣ ಇದೆ, ಅದರಲ್ಲಿ ಎಷ್ಟು ವಿನಿಯೋಗಿಸೋಕ್ಕೆ ಸಾಧ್ಯ ಸರ್ಕಾರ, ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ. ಅಕಸ್ಮಾತ್ ಇದರಲ್ಲಿ ಏನಾರ ಕಡಿಮೆ ಆದರೆ ಕೇಂದ್ರದ ನೆರವು ನಾವು ಎಷ್ಟು ತಗೊಂಡು ಎಷ್ಟು ಹಣನ ಅಲ್ಲಿಂದ ಪಡೆದು ಈ ಕೆಲಸ ಮಾಡಬೇಕು. ಇದಾದ್ರ ಮೇಲೂ ಕೂಡ ಇನ್ನೂ ಹಣ ಬೇಕಾಗಿದೆ ಅನಿಸಿದಾಗ ಸರ್ಕಾರಕ್ಕೆ ಖಂಡಿತ ನಾವೆಲ್ಲರೂ ಕರ್ನಾಟಕ ರಾಜ್ಯದಲ್ಲೂ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಾವು ಸಹಾಯ ಮಾಡಬೇಕು. ಯಾಕೆ ಈ ವರದಿ ಬಹಳ ಮುಖ್ಯ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಈ ವರದಿ ಬಂದಾಗ, ಅವ್ರ ಹೆಸರುಗಳೆಲ್ಲ ಪ್ರಕಟ ಆದಾಗ, ಅದಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಬಂದಾಗ, ಇದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಷ್ಟು ದುಡ್ಡು ಕೊಡ್ತಾ ಇದೆ ಅಂದಾಗ ಅಲ್ಲಿ ಜನಕ್ಕೊಂದು ವಿಶ್ವಾಸ ಬರುತ್ತೆ. ಆಮೇಲೆ ಇನ್ನೂ ಮುಖ್ಯವಾದ ವಿಚಾರ ಅಂದರೆ, ಈ ವರದಿ ಬರೋವರೆಗೂ ಕೂಡ ತಾವೆಲ್ಲರೂ ದೊಡ್ಡ ದೊಡ್ಡ ಕಲಾವಿದರು, ಸಮಾಜದ ಮುಂಚೂಣಿಲಿರೋರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒಂಥರ ನಾವು ಕೇಳ್ತಾ ಹೋಗ್ಬೋದು. ಅವರು ಆದಷ್ಟು ಬೇಗ ಇದನ್ನು ಕೊಡ್ತಾರೆ. ಅದೇನಾಗುತ್ತೆ, ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ. ಆವಾಗ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಆವಾಗ ಅದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಆವಾಗ ಎಷ್ಟು ದಿನದಲ್ಲಿ ಆ ಮನೆಗಳು ಕಟ್ಕೊಡ್ಬೋದು, ಹೇಗಾಗ್ಬೋದು, ಅಲ್ಲಿವರೆಗೂ ಅವ್ರನ್ನ ಎಲ್ಲಿ ಇಟ್ಕೊಬೋದು, ಎಲ್ಲ ವಿಚಾರಗಳನ್ನು ಚರ್ಚೆ ಆದ್ರ ಮೇಲೆ ನಾವು ಎಲ್ಲ ರೀತಿಯೂ ಸಹಾಯ ಮಾಡಬೇಕು. ಅದಕ್ಕೂ ಮುಂಚೆ ತುಂಬ ಜನ ಅಲ್ಲಿನವ್ರಿಗೆ ಸಹಾಯ ಮಾಡೋದಕ್ಕೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದೀರಾ. ದಯವಿಟ್ಟು ನಾವೀಗೆಲ್ಲರೂ ಸೇರಿ ಆ ಜನಗಳಿಗೆ ಒಂದು ಬೆಂಗಾವಲು ಥರ ನಿಂತ್ಕೊಬೇಕು. ಅಂದರೆ ನೀವು ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು, ನೀವೆಲ್ಲರೂ ಇದನ್ನು ಕೇಳ್ತಾ ಹೋಗಬೇಕು. ಮಾಧ್ಯಮಗಳು ಕೂಡ ಇದನ್ನು ಕೇಳ್ತಾ ಹೋಗಬೇಕು. ನಾವು ಮಾಧ್ಯಮಗಳಲ್ಲಿ ಬಂದಾಗ ಕಲಾವಿದರುಗಳೆಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು. ನಮಗೆ ರಿಪೋರ್ಟ್ ಬರಲಿ, ಎಷ್ಟು ಜನ ಹೆಸರುಗಳು ಬರಲಿ, ಇದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆ ದುಡ್ಡು ಅದಕ್ಕೆ ಎಷ್ಟು ಸಾಲಲ್ಲ. ಆಮೇಲೆ ನಾವೆಲ್ಲರೂ ಸಹಾಯ ಮಾಡ್ತೀವಿ. ನಾವು ನಮ್ಮ ಫ್ಯಾನ್ಸ್ಗಳನ್ನ, ನಮ್ಮ ಎಲ್ಲ ಕರ್ನಾಟಕದ ಜನರನ್ನು ನಾವು ಕೇಳ್ಕೊಬೋದು. ಇವ್ರಿಗೆ ಒಂದು ಒಳ್ಳೆ ಅವ್ರನ್ನ ಮತ್ತೆ ಪುನರ್ವಸತಿ ನಿರ್ಮಿಸೋದಕ್ಕೆ, ಅವ್ರಿಗೆ ಮತ್ತೆ ಒಂದು ಹೊಸ ಜೀವನ ಕಟ್ಕೊಡೋದಕ್ಕೆ ನಾವೆಲ್ಲರೂ ಸೇರ್ಕೊಳ್ಳೋಣ ಅಂತ. ದಯವಿಟ್ಟು ಈ ವರದಿ ಬರೋವರೆಗೂ ನಾವು ಸ್ವಲ್ಪ ಕಾಯೋಣ. ಅಲ್ಲಿವರೆಗೂ ನಾವು ಸರ್ಕಾರನ ಎಲ್ಲವನ್ನು ಕೇಳ್ತಾ ಹೋಗೋಣ. ಆ ವರದಿ ಬಂದ್ರ ಮೇಲೆ ಇದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಜನಕ್ಕೆ ನಾವೆಲ್ಲರೂ ಒಂದು ನಿಜವಾದ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಇದು ಬಹಳ ಮುಖ್ಯ ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಾವು ಯೋಚನೆ ಮಾಡಿ, ನಿಮಗೆ ಸತ್ಯ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಇದು ಸರ್ಕಾರಕ್ಕೂ ಮುಟ್ಲಿ, ಮಾಧ್ಯಮಗಳೆಲ್ಲ ಇದು ಪ್ರಸಾರ ಆಗಲಿ, ಬರಲಿ, ಇದ್ರ ಬಗ್ಗೆ ಚರ್ಚೆ ಆಗಲಿ. ಖಂಡಿತ ಮತ್ತೆ ನಾವು ಕೊಡಗನ್ನ ಮತ್ತೆ ಅಷ್ಟೇ ಸುಂದರವಾಗಿ, ಅದಕ್ಕಿಂತ ಸುಂದರವಾಗಿ ಕಟ್ಕೊಳ್ಳೋದಕ್ಕೆ ಇದೊಂದು ಬಹಳ ಮುಖ್ಯವಾದ ಮಾರ್ಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.